ಒಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ್ ಹತ್ಯೆಯನ್ನು ಖಂಡಿಸಿ ಅಖಿಲ ಭಾರತ ವೀರಶೈವ ಸಮಾಜದ ವತಿಯಿಂದ ಹಾಗೂ ಹಗರಿಬೊಮ್ಮನಹಳ್ಳಿಯ ಅನೇಕ ಸಂಘ ಸಂಸ್ಥೆಗಳ ವತಿಯಿಂದ ತಹಸೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಹತ್ಯೆಯನ್ನು ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕೆಂದು ಆಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಹಲವು ಮುಖಂಡರುಗಳು ಮಾತಾಡಿದರೆ, ಬನ್ನಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗೋಣ ವೀಕ್ಷಕರೇ. ಈ ಥರ ಹತ್ಯೆ ಆಗಬಾರದು ಎಂದು ಎಲ್ಲರೂ ಈ ಒಂದು ಸಂದರ್ಭದಲ್ಲಿ ಮಾತನಾಡಿದರು. ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ವೀಕ್ಷಕರೇ. ಹೆಣ್ಮಕ್ಳು ಪ್ರತಿಷ್ಠಿತವಾಗಿರ್ತಕ್ಕಂಥ ಕಾಲೇಜಿಗೆ ಹೋಗಿಬಿಟ್ಟು ಮನೆಗೆ ವಾಪಸ್ ಬರ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾವು ಇವತ್ತಿನ ದಿವಸ ಕಳ್ಕೊಂಡಿದ್ದೀವಿ. ಇದು ಎಲ್ಲರ ಮನೆಯಲ್ಲೂ ಒಂದಲ್ಲ ಒಂದು ದಿವಸ ನಡೀತಕ್ಕಂಥ ಕೃತ್ಯ ಆಗಿದೆ. ಸಮಾಜದಲ್ಲಿ ನಾವು ಈ ಸೂತಕದ ಮನೆಯಲ್ಲಿ ರಾಜಕೀಯವನ್ನು ಮಾಡದೆ, ಓಟಿಗೋಸ್ಕರ ರಾಜಕೀಯವನ್ನು ಮಾಡದೆ ಹತ್ಯೆಯನ್ನು ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಘನಘೋರ ಹತ್ಯೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡಿಸುವಲ್ಲಿ ಎಲ್ಲರೂ ಕೂಡ ಶ್ರಮವನ್ನು ಪಡಬೇಕು. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ಇದು ಪದೇ ಪದೇ ಹಿಂದೂಗಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯವನ್ನು ನಾವು ತಡೆಗಟ್ಟದೇ ಹೋದರೆ ಮುಂದೊಂದು ದಿವಸ ನಾವಾಗಿರ್ಬೋದು, ನಮ್ಮ ಪೀಳಿಗೆ ಆಗಿರ್ಬೋದು, ಇದರ ಪ್ರತಿಫಲವನ್ನು ನಾವು ಉಳ್ಳೇಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಯೋಚನೆಯನ್ನು ಮಾಡಬೇಕು, ಜಾಗೃತಿಯನ್ನು ಹೊಂದಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ದಿವಸ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ಕನ್ನಡ ಮಾತುಗಳನ್ನು ಮುಗಿಸ್ತೀನಿ. ಮಾನವೀಯತೆಯ ಪಾಠವನ್ನು ಕಲಿಸಿದಂತಹ ನಮ್ಮ ಸಮಾಜ ಇಡೀ ದೇಶಕ್ಕೆ ಅಕ್ಷರ ದಾಸೋಹ, ಅನ್ನದಾಸೋಹ, ಸಂಸ್ಕೃತಿ, ಬದುಕುವ ರೀತಿಯನ್ನು ಹೇಳಿಕೊಟ್ಟಂತಹ ಸಮಾಜದ ಹೆಣ್ಣುಮಗಳು ಇವತ್ತು ಹಾಡಹದಲ್ಲೇ ಒಂದು ನಮ್ಮದೇ ಶಿಕ್ಷಣ ಸಂಸ್ಥೆಯ ಕ್ಯಾಂಪಸ್ ಒಳಗಡೆ ಕೋಳಿಯ ಕದ್ದು ಕೊಯ್ದ ಹಾಗೆ ಒಂದು ಬರ್ಬರವಾಗಿ ಹತ್ಯೆ ಆಗಿರುವಂಥದ್ದು ಇಡೀ ಮಾನವೀಯ ಸಮಾಜವೇ ತಲೆ ತಗ್ಗಿಸುವಂಥದ್ದು. ಇವತ್ತು ರಾಜ್ಯಕ್ಕೆ ಶಿಕ್ಷಣದಲ್ಲಿ ಕೊಡುಗೆ ಕೊಟ್ಟಿದ್ದರೆ, ಆದರ್ಶವಾಗಿ ಬದುಕುವಂತಹ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದರೆ ಅದು ನಮ್ಮ ವೀರಶೈವ ಲಿಂಗಾಯತ ಸಮಾಜ ಅಂತ ಹೇಳೋದು ನನಗೆ ಹೆಮ್ಮೆ ಆಗುತ್ತೆ. ಇವತ್ತು ನಮ್ಮ ಸಮಾಜದ ಹೆಣ್ಣು ಮಗಳಿಗೆ ಈ ಒಂದು ಸ್ಥಿತಿ ಬಂದಿರುವಂಥದ್ದು, ಇದನ್ನು ಎಲ್ಲ ಸಮಾಜದವರು ಕೂಡ ಉಗ್ರವಾಗಿ ಖಂಡಿಸಬೇಕಾಗುತ್ತೆ. ಕೆಲವರು ಹೇಳಿದ್ರು ಇದರಲ್ಲಿ ರಾಜಕೀಯ ಮಾಡಲಾರದೆ, ಇತ್ತೀಚೆಗೆ ಕಳೆದ ಒಂದು ತಿಂಗಳಿಂದ ನಾವು ಗಮನಿಸಿದಾಗ ಹನುಮಾನ್ ಚಾಲೀಸ ತನ್ನ ಅಂಗಡಿನಲ್ಲಿ ಹಾಕಿದನನ್ನು ಒಂದೇ ಕಾರಣಕ್ಕೆ ಅವನ ಮೇಲೆ ಹಲ್ಲೆ ಮಾಡುವಂಥದ್ದು. ಇನ್ನು ಫ್ರೇಜರ್ ಟೌನ್ ಏರಿಯಾದಲ್ಲಿ ಕನ್ನಡ ಮಾತಾಡಿಲ್ಲ ಅನ್ನುವಂಥ ಕಾರಣಕ್ಕೆ ದಂಪತಿಗಳು ನಟ ಮತ್ತು ನಟಿಯರಿಗೆ ಹಲ್ಲೆಯಾಗಿರುವಂಥದ್ದು. ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿದರನ್ನು ಒಂದೇ ಕಾರಣಕ್ಕೆ ಅವರ ಕಾರಲ್ಲಿ ಕೂತಂಥವ್ರಿಗೆ ಕೆಲವು ಮುಸ್ಲಿಂ ಕುಂಡರು ಹಲ್ಲೆ ಮಾಡಿರುವಂಥದ್ದು. ಈ ರೀತಿಯ ಘಟನೆಗಳನ್ನು ನೋಡ್ತಾ ಇದ್ದರೆ ಕರ್ನಾಟಕ ಯಾವ ದಿಕ್ಕಿಗೆ ಸಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಈಗಿನ ಸರ್ಕಾರಕ್ಕೆ ನಾವು ಕೇಳಬೇಕಾಗುತ್ತೆ. ಇಲ್ಲಿಯ ಹೋಮ್ ಮಿನಿಸ್ಟರ್ ಆದಂತಹ ಪರಮೇಶ್ವರರು ಇನ್ನೂ ತನಿಖೆಯೇ ಪೂರ್ಣವಾಗಿಲ್ಲ. ತನಿಖೆಯೇ ಪೂರ್ಣವಾಗದೆ ಇದು ಒಂದು ವೈಯಕ್ತಿಕ ಕಾರಣಕ್ಕೆ ಮತ್ತು ಅವರು ಗುರುತಿತವಾಗಿ ಲವ್ ಮಾಡ್ತಾ ಇದ್ದರು, ಆ ಹುಡುಗಿ ದೂರ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಆ ಹುಡುಗ ಹಲ್ಲೆ ಮಾಡ್ದಾನೆ ಅಂತ ಒಂದು ಹೇಳಿಕೆಯನ್ನು ಇವತ್ತಿನ ಗೃಹ ಸಚಿವರು ಕೊಟ್ಟಿದ್ದಾರೆ. ಅದು ಅವರ ಕುಟುಂಬದಲ್ಲಿ ಅವರ ಮಗಳಿಗೆ ಅವರ ಮಗನಿಗೆ ಆಗಿದ್ದರೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ರಾ ಅಂತ ಹೇಳಿ ಇವತ್ತು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರರ್ಥ ಇವತ್ತು ಹೆಣ್ಣು ಮಗಳ ಮೇಲೆ ಆಕೆಯ ಚಾರಿತ್ರೆಯನ್ನು ವಧೆ ಮಾಡುವಂಥದ್ದು ಧಕ್ಕೆ ತಂದಾಗ ಅದೇ ಕುಟುಂಬಸ್ಥರು ಮರ್ಯಾದೆಗೋಸ್ಕರ ಹೋರಾಟ ಮಾಡೋದು ಬಿಟ್ಬಿಡ್ತಾರೆ. ಇಲ್ಲಿ ಬಿಡಪ್ಪ ಅಂತ ಹೇಳಿ ಅವನು ಬೇಲಿಂದ ಹೊರಗೆ ಬರ್ತಾನೆ ಅನ್ನೋ ಕಾರಣಕ್ಕೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದಕ್ಕೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರ ನಡೆ ಏನೈತಲ್ಲ ಅದನ್ನೆಲ್ಲ ನಾವು ಉಗ್ರವಾಗಿ ಖಂಡಿಸಬೇಕಾಗುತ್ತೆ. ರಾಜ್ಯಾದ್ಯಂತ ಮಠಾಧೀಶರು ಕೂಡ ಇದನ್ನು ಖಂಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಈ ಥರ ಬಹಿರಂಗವಾಗಿ ಹತ್ಯೆ ಮಾಡುವಂಥವರಿಗೆ ಒಂದು ಉಗ್ರ ಶಿಕ್ಷೆ ಆಗಬೇಕು. ಅವರಿಗೆ ಎನ್ಕೌಂಟರ್, ಗಲ್ಲು ಶಿಕ್ಷೆಯಂತಹ ಶಿಕ್ಷೆ ಆಗುವಂತಹ ಕಾನೂನನ್ನು ಸರ್ಕಾರಗಳು ತರುವಂಥ ಆಗಬೇಕು ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ನೇಹಾ ಹಿರೇಮಠ್ ಅವರ ಹತ್ಯೆಯನ್ನು ಖಂಡಿಸಿ ಇವತ್ತು ಎಲ್ಲ ಸಮಾಜದವರು ಇಲ್ಲಿ ಬಂದಿದ್ದೀವಿ. ಇವತ್ತು ಸರ್ಕಾರಕ್ಕೆ ಮತ್ತು ಇವತ್ತೇನು ಕೊಲೆ ಆಗಿದೆ ಅದನ್ನು ಖಂಡಿಸಿ ನಾವೆಲ್ಲರೂ ಹಗರಿಬೊಮ್ಮನಹಳ್ಳಿಯಲ್ಲಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಖಂಡನೆ ಮಾಡ್ತಿದ್ದೀವಿ. ಇದನ್ನು ಈಗ ತಹಸೀಲ್ದಾರ್ ಅವರು ಮನವಿ ಸ್ವೀಕರಿಸ್ತಾರೆ. ಮತ್ತು ಇವತ್ತು ಒಂದು ದಿನಕ್ಕೆ ಸೀಮಿತ ಆಗಿರೋದಕ್ಕೆ ಇದಕ್ಕೆ ಈ ಧೋರಣೆಯನ್ನು ಚುನಾವಣೆ ಸಮಯದಲ್ಲಿ ರಾಜಕೀಯ ಮಾಡ್ದೇ ಈ ನಮ್ಮೇನು ಸಮಾಜದ ಹೆಣ್ಮಗಳನ್ನು ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಇದು ಗುರುತರವಾದಷ್ಟು ಜವಾಬ್ದಾರಿ ಎಲ್ಲ ಹಿರಿಯರು ಹೇಳಿದ್ದಾರೆ. ಯಾಕಂದರೆ ಇವತ್ತು ಅವಳು ಮಾಡಿದರೆ ನಾಳೆ ನಮ್ಮ ಮಗಳೇ ಆಗ್ಬೋದು. ಹಾಗಾಗಿ ಮುಂದೆ ಈ ದಿನಗಳಲ್ಲಿ ವಿಶೇಷವಾಗಿ ಕಾಲೇಜಿಗೆ ಹೋಗ್ತಕ್ಕಂಥ ಹೆಣ್ಮಕ್ಳಿಗೆ ಸರಿಯಾದ ಒಂದು ಭದ್ರತೆ ಇಲ್ಲ ಅಂತ ಹೇಳಿದರೆ ಕಾಲೇಜಿಗೆ ಕಳ್ಸೋಕ್ಕೆ ಸತಿ ನಮ್ಮ ಪಾಲಕರು ಹಿಂದೆ ಮುಂದೆ ನೋಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಇಂಥ ಘಟನೆಗಳಾದಾಗ ಆಗಿನ ಕುರಿತಕ್ಕೆ ಅದ್ರ ಬಗ್ಗೆ
ಆಗ್ತವೆ. ತದನಂತರ ಬೇಕಾದಂಥ ಜವಾಬ್ದಾರಿಯನ್ನು ಸರ್ಕಾರ ಮರಿತಾ ಇದೆ ಅಂತಕ್ಕಂಥ ಭಾವನೆ. ಜೊತೆಗೆ ಈ ಮಾಡ್ತಾ ಇರ್ತಕ್ಕಂಥವ್ರು ಸಹ ಕಾನೂನು ಬಗ್ಗೆ ಅವರಿಗೆ ಹೆದರಿಕೆನೇ ಇಲ್ಲ. ಹಾಗಾಗಿ ಸಮಾಜದಲ್ಲಿ ಎಲ್ಲರೂ ಸಹ ಈ ಕಾನೂನು ಜೊತೆಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಅವಕಾಶ ಹೇಳಿ ಸರಿಯಾದ ರೀತಿಯಲ್ಲಿ ಮೀಡಿಯಾಗಳು ಸಹ ನಮ್ಮ ಬೆಂಬಲಕ್ಕಿದ್ದಾವೆ. ಇನ್ನು ಸರಿಯಾದ ರೀತಿಯಲ್ಲಿ ಈ ಧೋರಣೆಯನ್ನು ಖಂಡಿಸಬೇಕು ಅಂತ ಹೇಳ್ತೇನೆ. ಅವಕಾಶ ಹುಬ್ಬಳ್ಳಿಯ ಶಹರದಲ್ಲಿ ಒಬ್ಬ ಜನಪ್ರತಿನಿಧಿಯ ನಿರಂಜನ ಹಿರೇಮಠ ಅಂತಕ್ಕಂಥ ಜನಪ್ರತಿನಿಧಿ ಅವರ ಪುತ್ರಿಯನ್ನು ಆಡೋಗಲೇ ಬರ್ಬರವಾಗಿ ಹತ್ಯೆ ಮಾಡಿರೋದು ಈ ಒಂದು 2 ದಿನದಲ್ಲಿ ರಾಜ್ಯಕ್ಕೆ ಒಂದು ಕಪ್ಪು ಚುಕ್ಕಿಯಾಗಿ ಕೆಲಸ ನಡ್ತಾ ಇದೆ. ಇದು ಏನಾಗಿದೆ ಅಂತಂದರೆ, ಕೊಲೆ ಆಗಿದೆ, ಆದರೆ ಕೊಲೆ ಆಗಿರೋರಿಗೆ ಸಾಂತ್ವನ ಹೇಳಿ ನ್ಯಾಯ ಕೊಡಿಸೋದು ಬಿಟ್ಟು ಕೊಲೆ ಮಾಡಿದವನನ್ನು ರಕ್ಷಿಸಿ ಪೋಷಿಸಿ ಅವರಿಗೆ ನ್ಯಾಯಾಂಗ ಬಂಧನದಲ್ಲಿಟ್ಟು ಮನೆಗೆ ಸೆಕ್ಯೂರಿಟಿಯನ್ನು ಕೊಟ್ಟು ಅವರನ್ನು ಜೋಪಾನ ಮಾಡ್ತಕ್ಕಂಥ ಪರಿಸ್ಥಿತಿ ವಾತಾವರಣ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೃಷ್ಟಿಯಾಗಿರೋದಕ್ಕೆ ಭಾಳ ವಿಷಾದ ವ್ಯಕ್ತಪಡಿಸ್ಬೇಕಾಗುತ್ತೆ. ಇವತ್ತು ಆ ಒಂದು ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ನೇಹ ಅಂತಕ್ಕಂಥ ವಿದ್ಯಾರ್ಥಿನಿಯನ್ನು ಕೊಲೆ ಮಾಡಿದ. ಆದರೆ ನಾವೆಲ್ಲ ತಿಳ್ಕೋಬೇಕು, ನೇಹ ಅಂತಕ್ಕಂಥ ವಿದ್ಯಾರ್ಥಿಗೆ ನ್ಯಾಯ ದೊರಕಿದರೆ ಕಾನೂನು ಇನ್ನೂ ಜೀವಂತವಾಗಿ ಐತಂತ ತಿಳ್ಕೋಬೇಕು, ಅಥವಾ ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ಈ ವಾರದೊಳಗೆ ಅವ್ರೇನಾದರೂ ಸರ್ಕಾರದಿಂದ ಕೊಡಲಿಲ್ಲಪ್ಪ ಅಂತಂದರೆ ಆ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಕಾನೂನನ್ನು ಹಗಲೇ ಕಾನೂನನ್ನು ಕೊಲೆ ಮಾಡುವ ಒಂದು ಮನಸ್ಥಿತಿಯನ್ನು ಹೊಂದಿರತಕ್ಕಂಥವನಾಗಿರ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಕ್ರಮವನ್ನು ತೆಗೆದುಕೊಳ್ಬೇಕು. ಆಮೇಲೆ ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ಗಳು ಬರ್ತಾವೆ, ಅವು ಶಿಕ್ಷೆ ಆಗೋದ್ರನ್ನು ತಡಿತಕ್ಕಂಥ ಕೆಲಸವನ್ನು ಸಾಕಷ್ಟು ಮಂದಿ ಅವನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಎಷ್ಟೊಂದು ಮಂದಿ ಕೊಲೆ ಮಾಡಿದವರು ಧೈರ್ಯವಾಗಿ ಜೈಲಿನಿಂದ ಹೊರಬಂದು ಸಮಾಜದಲ್ಲಿ ಅಡ್ಡಾಡ್ತಾ ಇದ್ದಾರೆ. ಆ ಒಂದು ಕೆಲಸ ಆಗಬಾರ್ದು. ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಿ ಮುಂದೆ ಬರ್ತಕ್ಕಂಥ ಕೃತ್ಯಗಳನ್ನು ತಡಿತಕ್ಕಂಥ ಶಕ್ತಿ ಸರ್ಕಾರ ಉತ್ಪಾದನೆ ಮಾಡಿ ಸಮಾಜದಲ್ಲಿ ಹೆದರಿಕೆಯನ್ನು ಹುಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಈ ಇರ್ತಕ್ಕಂಥ ಸರ್ಕಾರ ನೇಹಾಳಿಗೆ ನ್ಯಾಯವನ್ನು ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಲಿಂದ ಇಲ್ಲಿ ಇಂಥ ಘಟನೆಗಳು ಭಾಳ ನಡೀತಾ ಇದೆ. ಈ ಕಾಂಗ್ರೆಸ್ಗೆ ಬೇರೆ ಅವರಿಗೆ ಸಪೋರ್ಟ್ ಮಾಡೋದಾದ್ರೆ ಏನೂ ಗೊತ್ತಾಗ್ತಾ ಇಲ್ಲ. ಆದರೆ ಇಂಥ ಘಟನೆಗಳಿಂದ ನಮ್ಮ ಇಲ್ಲಿ ಅಕ್ಕ ತಂಗಿಯವರಿಗೂ ಭಾಳ ಬೇಸರದ ಸಂಗತಿ. ಇಂಥವೆಲ್ಲ ಘಟನೆಗಳು ಆಗಬಾರ್ದು. ಏನು ನಿನ್ನೆ ಕೃತ್ಯ ಮಾಡಿದನಲ್ಲ ಅವನಿಗೆ ಮೊದಲನೇದಾಗಿ ಭಾಳ ದೊಡ್ಡ ಶಿಕ್ಷೆ ಕೊಡ್ಬೇಕು. ಹೇಗೆ ಶಿಕ್ಷೆ ಕೊಡ್ಬೇಕಂದ್ರೆ ನಡೋ ಬೀದಿಯಲ್ಲಿ ನಿಂತರೆ ಶೂಟೌಟೇ ಮಾಡಿದ್ರೆ ಅದು ಎಲ್ಲರಿಗೂ ಒಂದು ಪರಿಣಾಮ ಬೀಳುತ್ತಂತ ಹೇಳ್ತಾ, ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಅಲ್ಲ, ಈ ಸರ್ಕಾರದಿಂದ ಈ ಕೆಲಸಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಅನಿಸುತ್ತೆ. ಇದೆಲ್ಲ ಬಿಟ್ಟು ಏನಿದೆ ಒಂದು ಎಲ್ಲ ತಿಳ್ಕೊಂಡು ಏನು ಯಾರಿಗೆ ಏನೇನು ಕೊಡಬೇಕು ಕಾನೂನು ವ್ಯವಸ್ಥೆ ಮಾಡಬೇಕು. ಅದನ್ನು ಬಿಟ್ಟು ಇವರೆಲ್ಲ ಅವ್ರಿಗಿಂತ ಮೊದಲೇ ಇವರೇ ಹೇಳಿಕೆ ಕೊಡ್ತಾ ಇದ್ದಾರೆ. ಇದೆಲ್ಲ ಜನರಿಗೆ ಗೊತ್ತಾಗ್ತಾ ಇದೆ. ಆದರೂ ಜನರು ಇದನ್ನು ಜಾಸ್ತಿ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡಲ್ಲ ಅಂತ ಹೇಳಿ ಧರ್ಮ ಪರಿಷತ್ತಿನ ಎಲ್ಲ ಮುಖಂಡರು ಅದನ್ನು ಉಗ್ರವಾಗಿ ಖಂಡನೆ ಮಾಡ್ತೀವಿ. ಅಲ್ಲಿ ನೇಹ ಹಿರೇಮಠ ಒಬ್ಬ ಹತ್ಯೆ ಅಲ್ಲ, ಅದು ಹಿಂದೂಗಳ ಹತ್ಯೆ ಅಂತೇಳಿ. ಇತ್ತೀಚೆಗೆ ಸಾಕಷ್ಟು ಪ್ರವೀಣ ನೆಟ್ಟಾರ್ ಇರ್ಬೋದು, ಹನುಮಂತ ಇರ್ಬೋದು, ಸಾಕಷ್ಟು ನಮ್ಮ ಹಿಂದೂಗಳ ಯುವಕರನ್ನ ಹತ್ಯೆ ಮಾಡಿ ಸಾಕಷ್ಟು ಗೊಂದಲಕ್ಕೀಡಾಗ್ತಕ್ಕಂಥ ಒಂದು ದುರ್ಘಟನೆಯನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ನಮ್ಮ ಮಿತ್ರರು ಹೇಳಿದಂಗೆ ಬೇರೆ ಎಲ್ಲೋ ರಾಜ್ಯದಲ್ಲಿ ಯಾವುದೋ ದೇಶದಲ್ಲಿ ನಡೀತಕ್ಕಂಥ ಕೃತ್ಯಗಳು ನಮ್ಮ ರಾಜ್ಯದಲ್ಲಿ ನಡೀತೇವೆ ಅಂತಂದ್ರೆ ಅದು ನಮ್ಮ ಅಸಹಾಯಕ ಸ್ಥಿತಿಯನ್ನು ನೋಡಿ ನಾವೆಲ್ಲ ನಮ್ಮ ಒಗ್ಗಟ್ಟು ಭಾವೈಕ್ಯತೆಯಿಂದ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನೋಡಿ ಬೇರೆ ಸಮಾಜದವರು ಈ ರೀತಿ ಹೇಯ ಕೃತ್ಯವನ್ನು ಮಾಡ್ತಾರೆ. ಆ ಕೃತ್ಯಕ್ಕೆ ನಾವೆಲ್ಲ ಉಗ್ರವಾಗಿ ವಿರೋಧ ಮಾಡ್ತೀವಿ ಮತ್ತು ಖಂಡನೆ ಮಾಡ್ತೀವಿ. ಸರ್ಕಾರ ಈ ಕೂಡಲೇ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇದು ಎಲೆಕ್ಷನ್ ಇರೋದ್ರಿಂದ, ನೀತಿ ಸಂಹಿತೆ ಜಾರಿ ಇರೋದ್ರಿಂದ ಈ ಸಮಯದೊಳಗೆ ನಮ್ಮ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಅವರು ಭಾಳ ನಿಷ್ಠೆಯಿಂದ ಕೆಲಸ ಮಾಡಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಬೇಕು.
ಒಂದು ವೇಳೆ ಆಗದೆ ಹೋದರೆ ನಮ್ಮ ಸಮಾಜಕ್ಕೆ ಬಿಟ್ಟು ಕೊಡ್ರಿ, ನಾವು ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡ್ತೇವೆ. ನಮ್ಮ ಹಾಲು ಸಾಂಬಡಿ ಹೇಳ್ದಂಗೆ ಅದು ಹೆಣ್ಣು ಮಗಳ ಹತ್ಯೆ ಅಲ್ಲ, ಅದು ಕಾನೂನು ಹತ್ಯೆ ಆದಂಗೆ. ಕಾನೂನಿಗೆ ಏನಾದರೂ ಕಣ್ಣಿದ್ರೆ ಅಥವಾ ಏನಾದರೂ ಒಂದು ಶಕ್ತಿ ಇದ್ದರೆ, ಒಂದು ಪರಂಪರೆ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಏನಾದರೂ ಅದಾವ ಅಂತಂದರೆ ಅದು ಒಂದು 2-3 ದಿನ, ಒಂದು ವಾರದೊಳಗಿನ ಅದು ಉಗ್ರವಾದ ಶಿಕ್ಷೆ ಆಗಬೇಕು. ಅದು ಇಲ್ಲದೇ ಇದ್ದರೆ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟಗಳು ಪ್ರಾರಂಭ ಮಾಡ್ತೇವೆ. ನಮ್ಮ ಮಠಾಧೀಶ ಧರ್ಮ ಪರಿಷತ್ತಿನ ಸುಮಾರು 178 ಜನ ಸ್ವಾಮೀಜಿಯವರು ಎಲ್ಲ ತಾಲೂಕಿನಲ್ಲಿ ಒಂದು ಮನವಿ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗ ನೀತಿ ಸಂಹಿತೆ ಜಾರಿ ಇರೋದ್ರಿಂದ ನಾವೆಲ್ಲ ಶಾಂತಿ ರೀತಿಯಿಂದ ಹೋರಾಟ ಮಾಡ್ಬೇಕಂತೇಳಿ ಸಂಕಲ್ಪ ಮಾಡೀವಿ. ಸರ್ಕಾರ ಇದಕ್ಕೆ ಸ್ಪಂದಿಸದೆ ಹೋದರೆ ನೀತಿ ಸಂಹಿತೆಯನ್ನು ಮೀರಿ ಉಗ್ರವಾದ ಹೋರಾಟವನ್ನು ನಮ್ಮ ಪರಿಷತ್ತು ಮತ್ತು ಎಲ್ಲ ನಮ್ಮ ಹಿಂದೂಗಳು, ವಿಶೇಷವಾಗಿ ನಾವೆಲ್ಲ ಹಿಂದೂಗಳೆಲ್ಲ ಸೇರಿ ಒಗ್ಗಟ್ಟಾಗಿ ಇಲ್ಲಿ ಜಾತಿ ಮತ ಪಂಥವನ್ನು ಮೀರಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಯಸ್ತೀವಿ. ಅಖಿಲ ಭಾರತ ವೀರಶೈವ ಮಹಾಸಭಾಗಿ ಹುಬ್ಬಳ್ಳಿ ಕೊಟ್ಟಿರ್ತಕ್ಕಂಥ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಇವತ್ತೇ ನಾವು ಕಳಿಸಿಕೊಡ್ತೇವೆ.